ಶಂಕರರೇ ಫಲಶ್ರುತಿಯಲ್ಲಿ ಅದರ ಮಹತ್ವವನ್ನು ಹೇಳಿದ್ದಾರೆ. ನಾವಿಲ್ಲಿ ಕೂತಂತ ಎಲ್ಲ ಸ್ತೋತ್ರ ಪಾರಾಯಣಕರ್ತರು ಮತ್ತು ಸುಮ್ಮನೆ ಕೂತಂತ ಪುರುಷರು ಎಲ್ಲರೂ ಕೂಡ ಇದನ್ನು ವಿಶೇಷವಾಗಿ ಗಮನಿಸಬೇಕು ಅಂತ ನಾನು ಅಭಿಪ್ರಾಯ ಪಡ್ತೇನೆ. ಏನ್ ಕಾರಣ ಅಂತಂದ್ರೆ ಬರ್ತಾ ಬರ್ತಾ ನಮ್ಮ ಜನಗಳ ಒಂದು ಮನಸ್ಥಿತಿ ಯಾಕೆ ಕೆಲಸ ಮಾಡುತ್ತೆ ಅಂತಂದ್ರೆ ಅವರು ಸ್ತೋತ್ರ ಪಾರಾಯಣ ಮಾಡ್ತಾರೆ ಒಳ್ಳೆದಂತೆ ಅಂತ ಅಲ್ಲಿಗೆ ನಿಂತ್ಬಿಡೋದು. ನಾವೇನ್ ಮಾಡ್ಬೇಕು ಅನ್ನೋದಕ್ಕೆ ಏನು ಯೋಚನೆ ಮಾಡೋದಿಲ್ಲ. ಈಗ ಒಂದು ವಾರದ ಹಿಂದೆ ಒಬ್ಬರು ವಿದೇಶದಲ್ಲಿರೋರು ಬಂದರು. ಅವರೊಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಬಂದರು ನನಗೆ. ಆಗ ಒಂದು ಪ್ರಶ್ನೆ ಅವರು ಕೇಳಿದ್ದು, ನೀವು ವೇದಾಂತ ಭಾರತದಲ್ಲಿ ಸ್ತೋತ್ರವನ್ನ ಹೇಳ್ಕೊಡುವಂತದನ್ನ ಮಾಡ್ತಾ ಬರ್ತಾ ಇದ್ದಲ್ಲ, ಲಕ್ಷಾಂತರ ಮಹಿಳೆಯರು ಸೇರಿದ್ದು ಕಾಣ್ತಾ ಇದೆ, ಯಾಕೆ ಪುರುಷರಿದ್ರ ಹತ್ರ ಕೂಡ ಬರುವುದಿಲ್ಲ, ಏನ್ ಕಾರಣ ಅಂತ ನನಗೆ ಕೇಳ. ನಾನು ಹೇಳಿದೆ, ಹಾಗೇನಿಲ್ಲ, ನಿಮ್ಮ ತಪ್ಪ ಅಭಿಪ್ರಾಯ ಇದೆ. ಈ ಪುರುಷರ ಸ್ತೋತ್ರ ಹೇಳೋದು ನೋಡ್ಬೇಕಾದ್ರೆ ನಾವು ಮನೆಗಳಿಗೆ ಹೋಗ್ಬೇಕಾಗುತ್ತೆ, ಅಷ್ಟೇ ವ್ಯತ್ಯಾಸ. ಅವರು ಸ್ತೋತ್ರ ಹೇಳ್ತಿದ್ದಾರೆ. ಈಗ ಯಾವ್ಯಾವ ಮಾತೆಯರು ಸ್ತೋತ್ರ ಪಾರಾಯಣ ಮಾಡ್ತಾ ಇದ್ದಾರೆ, ಅವ್ರ ಮನೆಗೆ ಪುರುಷರು ಹೇಳ್ತಾರೆ, ಮಕ್ಕಳು ಹೇಳ್ತಾರೆ. ಆದ್ರೆ ನೀವು ವಿಡಿಯೋ ಅದೇನು ನೋಡಿ ಈ ಪ್ರಶ್ನೆ ಮಾಡ್ತಾ ಇದ್ದೀರಾ, ನಿಜ ವಿಡಿಯೋದಲ್ಲಿ ಪುರುಷರು ಹೆಚ್ಚು ಕಾಣ್ತಾ ಇಲ್ಲ. ಯಾಕೆ ಅಂತಂದ್ರೆ ನಾವು ವೇದಾಂತ ಭಾರತದಿಂದ ಏನ್ ಮಾಡಿದ್ರು, ಎಲ್ಲ ಸ್ತೋತ್ರಗಳನ್ನ ಎಲ್ರಿಗೂ ಹೇಳೋದಕ್ಕೆ ಅನುಕೂಲ ಆಗಲಿ ಅಂತ ಸರಳವಾದ ರಾಗವನ್ನ ಬೆಳೆಸ್ಬಿಟ್ಟು, ಮಾತೆಯರು ಸರಳವಾದ ಈ ರಾಗವನ್ನು ಅನುಸರಿಸಿ ಬಹಳ ಬೇಗ ಈ ಕಠಿಣವಾದ ಸ್ತೋತ್ರಗಳನ್ನು ಕೂಡ ಹೇಳ್ತಾ ಇದ್ದಾರೆ. ನಮ್ಮ ಪುರುಷರಿಗೆ ದಮ್ಮಯ್ಯ ಅಂದ್ರೆ ರಾಗವನ್ನು ಜೋಡಿಸೋದಕ್ಕಾಗಲಿ. ಹಾಗೆ ಇವರು ಒಂಥರ ಮುಜುಗರ, ಎಲ್ಲ ರಾಗನೇ ಚೆನ್ನಾಗಿ ಹೇಳ್ತಾ ಇದ್ದಾರೆ, ನಾನೆಲ್ಲ ಬಾಯಿ ಬಿಟ್ಟರೆ ನನಗೆ ತೊಂದರೆ ಆಗಿತ್ತು ಅಂತ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿದ್ದಾರೆ ಅಂತ ಹೇಳುತ್ತೆ. ಪುರುಷರ ಸ್ತೋತ್ರ ಹೇಳೋದಿಲ್ಲ ಅಂತಿಲ್ಲ. ನೀವೆಲ್ಲ ಕಡೆ ಗಮನಿಸಬಹುದಲ್ಲ, ಕೆಲವು ಮಾತೆಯರನ್ನ ಕೇಳಿ ಅವ್ರು ಹೇಳ್ತಾರೆ ನಿಮಗೆ ಅಂತ ನಾನು ಅವರಿಗೆ ಹೇಳಿದೆ. ಅಷ್ಟು ಮಾತ್ರ ಅಲ್ಲ, ಸ್ತೋತ್ರದ ಮಹತ್ವವನ್ನು ಕೂಡ ನಾವು ಎಲ್ಲರಿಗೂ ಹೇಳುವಾಗ ಇಲ್ಲೇ ಪುರುಷರ ಹಿಂದೆ ಬಿದ್ದಿಲ್ಲ. ಆದ್ರೆ ಯಾವ ಮಹತ್ವವನ್ನು ನಾವು ಜನಗಳಿಗೆ ತಿಳಿಸಬೇಕು ಅನ್ನೋದು ಬಹಳ ಮುಖ್ಯ. ಈ ಕಲ್ಯಾಣವಷ್ಟಿ ಸ್ಥಳವನ್ನ ನಾವು ಹೇಳಿಕೊಡ್ತಾ ಇದ್ದೇವೆ. ಇದನ್ನ ಲಕ್ಷಾಂತರ ಮಂದಿಯ ಮನಸ್ಸಿಗೆ ತಪ್ಪಿಸುವಂತ ಕೆಲಸವನ್ನು ನಾವು ಮಾಡ್ಬೇಕಾದ್ರೆ ಏನ್ ಹೇಳ್ಬೇಕು ನಾವು ಕಲ್ಯಾಣವಷ್ಟಿ ಬಗ್ಗೆ. ಇದನ್ನ ಒಂದು ವೇಳೆ ಮನಸ್ಸಿಗೆ ಚೆನ್ನಾಗಿ ತಂದು ಕೊಡದೇ ಇರ್ತದೆ, ಆಗ ನಾವು ಈ ಕರ್ತವ್ಯವನ್ನು ಚೆನ್ನಾಗಿ ಮಾಡೋದಕ್ಕೆ ಕಷ್ಟವಾಗ್ತದೆ. ಎಂಥ ಒಂದು ಸ್ತೋತ್ರವನ್ನು ಭಗವತ್ಪಾದ ಶಂಕರರು ನಮ್ಮನ್ನ ತಿಳಿಸಿದ್ದಾರೆ. ಆ ಕೊನೆಗೆ ಉಪಸಂಹಾರದಲ್ಲಿ ಹೇಳ್ತಾರೆ, ಹ್ರೀಂಕಾರ 3 ಹ್ರೀಂಕಾರದಿಂದ ಸಂಪುಟಿತವಾದಂತಹ ಆ ಮಹಾಮಂತ್ರ ಯಾವುದಿದೆ ಅದರಿಂದ ಸಂದೀಪ್ತ ಇದರ ಶಬ್ದ ಪ್ರಯೋಗ. ಅಂಥ ಒಂದು ಸ್ತೋತ್ರ ಇದು. ಇದನ್ನು ನೀವು ಪಾರಾಯಣ ಮಾಡಿದ್ದೇ ಆದ್ರೆ ಇಡೀ ಸಾಮ್ರಾಜ್ಯ ಅದು ನಿಮಗೆ ವಶವಾಗುತ್ತೆ. ಮತ್ತು ಯಾವಾಗಲೂ ಚಂಚಲವಾದಂತಹ ಲಕ್ಷ್ಮಿ ಆಕೆ ಸ್ಥಿರವಾಗ್ತಾಳೆ. ಇವೇ ಮೊದಲಾದಂತಹ ಫಲಗಳನ್ನು ಸ್ವತಃ ಭಗವತ್ಪಾದರು ಹೇಳಿದ್ರು. ಬಹಳ ಮಂದಿಗೆ ಗೊತ್ತಿಲ್ಲ. ಅನೇಕ ಬರ್ತಾರೆಲ್ಲ ದರ್ಶನ ಮಾಡ್ತಾರೆ, ಆಮೇಲೆ ಸ್ವಲ್ಪ 2 ವಾಕ್ಯ ತಮ್ಮ ಮುಂದೆ ಹೇಳ್ಬೇಕಾಗಿದೆ ಅಂತಾರೆ. ಹೇಳಿ ಅಂತಂದ್ರೆ ಅವ್ರು ಹೇಳೋದಿಲ್ಲ. ಅವ್ರು ಹೇಳೋದು, ಒಳ್ಳೆ ಒಂದೇ ನಮ್ಗೆ ಮತ್ತೆಲ್ಲ ತಂದು ದೇವ್ರು ಚೆನ್ನಾಗಿ ಕೊಟ್ಟಿದ್ದಾನೆ, ಸಂಪತ್ತು ಚೆನ್ನಾಗಿ ಕೊಟ್ಟಿದ್ದಾನೆ, ಆದ್ರೆ ಅದು ನಿಲ್ಲೋದಿಲ್ಲ, ಕೈಯಲ್ಲಿ ನಿಲ್ಲೋದಿಲ್ಲ. ಇದು ದೊಡ್ಡ ಸಮಸ್ಯೆ. ಅದಕ್ಕೆ ಏನಾದ್ರು ಉಪಾಯ ಇದೆಯಾ ಅಂತ ಬಹಳ ಜನ ಕೇಳೋದು. ಸಂಪತ್ತು ಬರ್ತಾ ಇದೆ ಅಂತೆ, ಕೈಯಲ್ಲಿ ನಿಲ್ಲೋದಿಲ್ಲ ಅಂತ. ಇದೊಂದು ಸಮಸ್ಯೆ. ಎಷ್ಟೊಂದು ಬರೋದೇ ಇಲ್ಲ ಅಂತ ಈ ಬಂದು ನಿಲ್ಲೋದಿಲ್ಲ ಅಂದ್ರೆ ನಿಮ್ಗೆ ದೊಡ್ಡ ಸಮಸ್ಯೆ. ಭಗವತ್ಪಾದ ಶಂಕರ ಹೇಳ್ತಾರೆ, ಮಹಾಮಂತ್ರ ಏನ್ ಹೇಳಿದ್ರು ಅವರು, ಪಂಚದಶಾಕ್ಷರಿ ಮಂತ್ರ, ಅಲ್ಲಿ ಕೊನೆಗೆ ಪ್ರತಿ ಕೂಟದ ಕೊನೆಗೆ ಕ್ಲೀಂಕಾರ ಬರುತ್ತೆ. ಹಾಗೆ 3 ಬಾರಿ ಕ್ಲೀಂಕಾರ ಬರುತ್ತೆ. ಸ್ತೋತ್ರದಲ್ಲಿ ಕೂಡ ಭಗವತ್ಪಾದ ಶಂಕರರು 3 ಸಾರಿ ಕ್ಲೀಂಕಾರದಿಂದ ಆರಂಭವಾಗುವಂತೆ ಸ್ತೋತ್ರವನ್ನು ನಮಗೆ ಮಾಡಿದ್ದಾರೆ. ನೀವು ಮುಂದೆ ದಿನಗಳಲ್ಲಿ ಗಮನಿಸಿ, ನಾವು ಸಮಯ ಇತ್ಮಿತಿಯಲ್ಲಿ ಹೇಳೋದನ್ನು ಕರ್ತವ್ಯ ಇದೆ, ಅದಕ್ಕಾಗಿ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಶ್ಲೋಕವನ್ನು ಕೂಡ ಉಲ್ಲೇಖ ಮಾಡೋದಿಲ್ಲ. 5ನೇ ಶ್ಲೋಕ 1, 11ನೇ ಶ್ಲೋಕ ಇನ್ನೊಂದು ಕೊನೆಯ ಶ್ಲೋಕ. ಅದರ ಮಹತ್ವವನ್ನು ಹೇಳಿದ್ದಾರೆ. ಹಾಗಾಗಿ ಭಗವತ್ಪಾದ ಶಂಕರರು ಕೊನೆಗೆ ಆ ಫಲಶ್ರುತಿಯನ್ನು ಹೇಳ್ತಾರೆ. ತ್ರಿಪುರೋಪನಿಷತ್ತು ಅಂತ ಒಂದು ಉಪನಿಷತ್ತಿದೆ, ಹಾಗೆ ತ್ರಿಪುರ ತಾಪಿನಿ ಉಪನಿಷತ್ತು ಅಂತ ಉಪನಿಷತ್ತಿದೆ. ಹ್ರೀಂಕಾರದ ಬಗ್ಗೆ ಹೇಳುವಾಗ ಭಗವತ್ಪಾದರು ಹೇಳ್ತಾರೆ, ಇದು ವೇದಗಳೇ ಹೇಳಿದಂತಹ ಒಂದು ಮಹಾಮಂತ್ರ ಇದು ಅಂತಾರೆ. 5ನೇ ಶ್ಲೋಕದಲ್ಲಿ ನೀವು ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇದ್ಯಾವ ವೇದದಲ್ಲಿ ಹೇಳಿದೆ ಹ್ರೀಂಕಾರ? ನಾವು ಓಂಕಾರ ಕೇಳಿದ್ದೇವೆ, ಹ್ರೀಂಕಾರ ಎಲ್ಲಿ ಹೇಳಿದ್ದು ಕೇಳುದಿಲ್ಲ ವೇದದಲ್ಲಿ ಅಂತ. ವೇದವೇ ಗೊತ್ತಿಲ್ಲ, ಆದ್ರೂ ನಾವು ಇದನ್ನ ಹೇಳೋದನ್ನು ಬಿಡೋದಿಲ್ಲ.
ಆದರೆ ಈ ಎಲ್ಲ ಉಪನಿಷತ್ತುಗಳಲ್ಲಿ ಹಿಂಕಾರದ ಮಹತ್ವವನ್ನು ಹೇಳಿದ್ದಾರೆ. ಅಷ್ಟು ಮಾತ್ರವಲ್ಲ, ದೇವಿ ಭಾಗವತ ಹೇಳುತ್ತೆ ಇದು ದೇವಿ ಪ್ರಣವ ಅಂತಲೇ ಪ್ರಸಿದ್ಧವಂತೆ. ದೇವಿ ಭಾಗವತದ ಮಾತು ಹೇಗಿದೆ, ಯಾರೇ ಒಬ್ಬ ಧ್ಯಾನ ಮಾಡಬೇಕು, ಯೋಗವೃತ್ತೇ ಪುರಾ, ಅಲ್ಲಿ ಶ್ಲೋಕದಲ್ಲಿ ಹೇಳೋದು, ಯಾರೇ ಒಬ್ರು ಯೋಗ ಸಾಧನೆಯನ್ನು ಮಾಡಬೇಕು ಅಂದ್ರೆ ಈ ಮೂರು ಮಂತ್ರಗಳ ಹ್ರಿಂಕಾರ ಅನ್ನೋದೇನಿದೆ, ಮೂರು ಅಕ್ಷರಗಳಿಂದ ಕೂಡಿರ್ತಕ್ಕಂಥ ಈ ಮಂತ್ರ, ಇದನ್ನ ಮನಸ್ಸಿಗೆ ಮೊದಲಿಗೆ ತಂದುಕೊಂಡು ಅದನ್ನು ಉಚ್ಚಾರಣೆ ಮಾಡಿ ಅನುಸಂಧಾನ ಮಾಡಿ ಆಮೇಲೆ ಧ್ಯಾನಕ್ಕೆ ಹೋಗ್ಬೇಕಂತೆ. ಯಾಕೆ ಅಂತ ಅಲ್ಲೇ ಅದನ್ನು ವಿಶೇಷವಾಗಿ ವಿಸ್ತಾರವಾಗಿ ಹೇಳಿದ್ದಾರೆ. ಹಾಗೆ ಈ ಉಪನಿಷತ್ತುಗಳು ಕೂಡ ಹ್ರೀಂಕಾರದ ಮಹತ್ವವನ್ನು ಹೇಳಿದ್ದಾರೆ. ಅಂಥ ಹ್ರೀಂಕಾರದಿಂದ ಸಂಪುಟಿತವಾದಂತಹ ಮಹಾಮಂತ್ರ ಯಾವುದಿದೆ ಪಂಚದಶಾಕ್ಷರಿ, ಅದರಿಂದ ಸ್ತುತಿಸಲ್ಪಟ್ಟಂತಹದ್ದು, ಆ ಬೀಜಾಕ್ಷರದಿಂದ ಸ್ತುತಿಸಲ್ಪಟ್ಟಂತಹ ಈ ಮಂತ್ರ. ಅದಕ್ಕಾಗಿ ನಾವೆಲ್ಲರೂ ಕೂಡ ಈ ಮಹತ್ವವನ್ನ, ಸಾಮಾನ್ಯ ಜನರಿಗೆ ಇದರಿಂದ ಏನು ಪ್ರಯೋಜನ, ನಾನು ಎಷ್ಟೋ ಬಾರಿ ಇದನ್ನು ಉಲ್ಲೇಖ ಮಾಡ್ತೇನೆ. ಈ ನಮ್ಮ ಗಾದೆ ಒಂದಿದೆ ಅಲ್ಲ, ವ್ಯವಹಾರದಲ್ಲಿ ಎಲ್ಲಾ ತಲೆಗೂ ಒಂದೇ ಟೋಪಿ ಅನ್ನೋದು ಆಗುವುದಿಲ್ಲ, ಅವರವರ ತಲೆಗೆ ತಕ್ಕಂತೆ ಅಳತೆ ಎಲ್ಲ ಬೇರೆ ಬೇರೆ ಮಾಡಬೇಕು ಅಂತಂದು ಗಾದೆ. ನಿಜ ಅದು. ಭಗವತ್ಪಾದರು ಏನ್ ಮಾಡಿದ್ರು, ಅದಕ್ಕಾಗಿ ಯಾರ ತಲೆಗೆ ಈ ಭಾಷ್ಯಾದಿಗಳು ಸರಿ ಹೋಗುತ್ತೋ ಅವರಿಗೆ ಭಾಷ್ಯಾದಿಗಳನ್ನು ರಚನೆ ಮಾಡಿದರು. ಇನ್ನು ಯಾರಿಗೆ ಪ್ರಕರಣ ಗ್ರಂಥಗಳನ್ನು ನೋಡಿದರೆ ತಲೆಗೆ ಹತ್ತುತ್ತೋ ಅವರಿಗೆ ಪ್ರಕರಣ ಗ್ರಂಥಗಳನ್ನು ಮಾಡಿದರು. ಆದ್ರೆ ಈ ಸ್ತೋತ್ರ ಹಾಗಲ್ಲ. ಇದು ಭಾಷ್ಯ ಓದುವವರಿಗೂ ಪ್ರಕರಣ ಗ್ರಂಥ ಓದುವವರಿಗೂ ಸ್ತೋತ್ರವನ್ನೇ ಓದುವವರಿಗಂತೂ ಕೇಳೋದೇ ಬೇಡ, ಎಲ್ರಿಗೂ ಆಗಬಹುದಾದಂಥ ಒಂದು ಟೋಪಿ ಚೆನ್ನಾಗಿ ನಮಗೆ ಉಪದೇಶ ಮಾಡಿಬಿಟ್ಟು. ಇದು ಈ ಸ್ತೋತ್ರ ಸಾಹಿತ್ಯ ಏನಿದೆ, ಬಹುಶಃ ನಮ್ಮ ಭಾರತೀಯ ಒಂದು ಸಾಹಿತ್ಯ ಪರಂಪರೆಯಲ್ಲಿ ಭಗವತ್ಪಾದರು ಕೊಟ್ಟಂತಹ ಈ ಸ್ತೋತ್ರ ಸಾಹಿತ್ಯ ಅನ್ನೋದು ಅಮೋಘವಾದ್ದು ಅನ್ನೋದನ್ನು ಎಲ್ಲಾ ವಿದ್ವಜ್ಜನರು ಒಪ್ತಾರೆ. ಅವರ ಸಂಪ್ರದಾಯ ಯಾವುದೇ ಆಗಿರಲಿ, ಆದರೆ ಇದನ್ನು ಒಪ್ತಾರೆ. ಅಂಥ ಶ್ರೇಷ್ಠವಾದಂತಹ ಸ್ತೋತ್ರವನ್ನ ಈ ಬಾರಿಯ ಈ ಒಂದು ವಿಶೇಷ ಅಭಿಯಾನದಲ್ಲಿ ನಾವೆಲ್ಲರೂ ನಮ್ಮ ಕರ್ತವ್ಯವನ್ನು ಮಾಡಬೇಕಾಗಿದೆ. ಜಗದ್ಗುರು ಸನ್ನಿಧಾನಗಳವರು ಅತ್ಯಂತ ಸೂಕ್ಷ್ಮ ದೃಷ್ಟಿಯಿಂದ ಯೋಚನೆ ಮಾಡಿ ನಮಗೆ ಈ 3 ಸ್ತೋತ್ರಗಳನ್ನು ಅನುಗ್ರಹ ಮಾಡಿದ್ದಾರೆ. ಅವರು ಜಗದ್ಗುರುಗಳ ಪದ ತಲದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಎಲ್ಲ ಶಿಕ್ಷಣವನ್ನು ಪಡ್ಕೊಂಡು ಅವರಿಂದಲೇ ಸನ್ಯಾಸ ಗ್ರಹಣ ಮಾಡಿರೋದ್ರಿಂದ ಜಗದ್ಗುರುಗಳ ಹೃದಯವನ್ನು ಅತ್ಯಂತ ಸಮೀಪದಿಂದ ಚೆನ್ನಾಗಿ ಬಲ್ಲವರು. ಇನ್ನು ಅವರಿಗಿಂತ ಚೆನ್ನಾಗಿ ಬಲ್ಲವರು ಯಾರು ಇದಕ್ಕೆ ಸಾಧ್ಯವೇ ಇಲ್ಲ. ಅವರ ಒಂದು ಸನ್ಯಾಸದ ಸಂದರ್ಭದಲ್ಲಿ, ಸ್ವೀಕಾರದ 50ನೇ ವರ್ಷದ ಈ ಸಂದರ್ಭದಲ್ಲಿ ಯಾವ ಸ್ತೋತ್ರವನ್ನು ಸಮಾಜಕ್ಕೆ ನಾವು ಹೇಳಿಕೊಟ್ರೆ ಅದರಿಂದ ಪರಿಪೂರ್ಣವಾಗಿ ಸಮಾಜಕ್ಕೆ ಪ್ರಯೋಜನವಾದೀತು ಅನ್ನೋದನ್ನು ವಿಚಾರ ಮಾಡಿ ಈ 3 ಸ್ತೋತ್ರಗಳನ್ನು ಕೊಟ್ಟಿದ್ದಾರೆ ಅನ್ನೋದರಲ್ಲಿ ನಮಗೆ ಯಾರಿಗೂ ಸಂದೇಹಕ್ಕೆ ಅವಕಾಶವಿಲ್ಲ. ಅಷ್ಟು ಮಾತ್ರವಲ್ಲ, ಜಗದ್ಗುರು ಮಹಾಸನ್ನಿಧಾನಗಳವರ ಒಂದು 50 ವರ್ಷದ ಆ ಸನ್ಯಸ್ತ ಜೀವನ ಅನ್ನತಕ್ಕಂಥದ್ದು ಅಮೋಘವಾದ್ದು. ಇವತ್ತು ನಮ್ಮ ದೇಶದಲ್ಲಿ ಮುಖ್ಯವಾಗಿ ಎಲ್ಲ ವಿದ್ವಾಂಸರು ಕೂಡ ಜಗದ್ಗುರು ಮಹಾಸನ್ನಿಧಾನಗಳವರ ಮುಂದೆ ಬಂದು ಶಾಸ್ತ್ರ ವಾಕ್ಯವನ್ನು ಉಲ್ಲೇಖ ಮಾಡುವುದಕ್ಕೆ ಕಂಪಿಸ್ತಾರೆ. ಶರೀರ ಕಂಪನ ಉಂಟಾಗುತ್ತೆ ಅವರಿಗೆ, ಎಲ್ಲಿ ನಾವು ತಪ್ಪಿಬಿಡ್ತೇವೋ ಏನೋ ಅಂತ. ಉದಾಹರಣೆಗೆ ವೇದವೇ ಹೇಳ್ತೇನೆ ನಾನು, ಅವರು ಬಾಲ್ಯದಲ್ಲಿ ವೇದಾಧ್ಯಯನ ಮಾಡಿದ್ದು, ಆದರೆ ಇವತ್ತು ಕೂಡ ಅವರು ಪೂಜೆ ಕೂತಾಗ ಕೆಳಗಡೆ ವೈದಿಕರು ವೇದಾಧ್ಯಯನ ಮಾಡಿದವರು ಮಂತ್ರ ಹೇಳಿದಾಗ ಅಕಸ್ಮಾತ್ ಸ್ವರ ತಪ್ಪಾದರೆ ಅವರು ಪೂಜೆ ಕೂತಲಿಂದಲೇ ಅದನ್ನು ಎತ್ತಿ ಕೊಡ್ತಾರೆ ಮತ್ತೆ. ಅಂತಂದ್ರೆ ಅವರ ಮೇಧಾಶಕ್ತಿ, ಸ್ಮರಣ ಶಕ್ತಿ ಎಂಥದ್ದಿರಬಹುದು ಅಂತ ನಾವು ಯೋಚನೆ ಮಾಡ್ಬೋದು. ಅದನ್ನ ಪ್ರತಿ ಕ್ಷಣವೂ ಸಂರಕ್ಷಣೆ ಮಾಡಿಕೊಂಡು ಸನ್ಯಾಸಾಶ್ರಮದ ಜೀವನದ ಜೊತೆಗೆ 50 ವರ್ಷಗಳ ಕಾಲ ಈ ಸಮಾಜಕ್ಕೆ ಅವರು ತನ್ನ ತಪಶಕ್ತಿಯನ್ನು ಧಾರೆ ಎರೆದಿದೆಯಲ್ಲ, ಇದು ಒಂದು ಅಸಾಧಾರಣವಾಗಿರ್ತಕ್ಕಂಥ ಸಂದರ್ಭ, ನಮಗೆ ಅತ್ಯಂತ ಪವಿತ್ರವಾದಂಥ ಸಂದರ್ಭ. ಹಾಗಾಗಿ ಈ ಕಲ್ಯಾಣ ವೃಷ್ಟಿಸ್ತವ ಅಭಿಯಾನವನ್ನ ನಾವು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ, ಭಗವತ್ಪಾದರ ಕೃಪೆ ಬೇಕು, ಅದರಲ್ಲಿ ಏನು ಸಂದೇಹವೇ ಇಲ್ಲ. ಅದೇ ಭಗವತ್ಪಾದರ ಕೃಪೆಗೋಸ್ಕರನೇ ವಿಶೇಷವಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ಸಕಲ ದೃಷ್ಟಿಯಿಂದಲೂ ಕೂಡ ಅದನ್ನೇ ವಿಶೇಷವಾಗಿ ಕರ್ತವ್ಯವನ್ನಾಗಿ ಮಾಡ್ತಾ ಬಂದಿರತಕ್ಕಂಥ ಜಗದ್ಗುರು ಮಹಾಸನ್ನಿಧಾನಗಳವರ ಈ ಒಂದು 50ನೇ ವರ್ಷದ ಸನ್ಯಾಸದ ಈ ಪವಿತ್ರ ಸಂದರ್ಭದಲ್ಲಿ ನಾವು ಇದನ್ನ ಶ್ರದ್ಧಾಭಕ್ತಿಗಳಿಂದ ಮಾಡಿದ್ದೇ ಆದರೆ ಜಗದ್ಗುರು ಮಹಾಸನ್ನಿಧಾನಗಳವರ ಕೃಪೆಗೂ ನಾವು ಪಾತ್ರರಾಗ್ತೇವೆ. ಜೊತೆಗೆ ಗುರುಗಳ ಒಂದು ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗುವುದಕ್ಕೆ ಇದೇ ಒಂದು ನಮಗೆ ಉತ್ತಮವಾದಂಥ ಸಾಧನ ಎಂಬುದಾಗಿ ತೀರ್ಮಾನ ಮಾಡಿ ನಮಗೆ ಅನುಗ್ರಹ ಮಾಡಿದಂಥ ಸನ್ನಿಧಾನಗಳವರ ಒಂದು ವಿಶೇಷ ಅನುಗ್ರಹಕ್ಕೂ ನಾವು ಪಾತ್ರರಾಗೋದಕ್ಕೆ ಸಾಧ್ಯವಾಗುತ್ತೆ.
ಅಂಥ ಒಂದು ಅನುಗ್ರಹಕ್ಕೆ ನಾವೆಲ್ಲ ಪಾತ್ರರಾಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಮ್ಮ KR ನಗರದ ಒಂದು ಭಾಗ್ಯ, ಮಠದ ವಿಶೇಷವಾಗಿ ಒಂದು ವಿಶೇಷ ಭಾಗ್ಯ. ಇನ್ನೆಲ್ಲಿಯಾದರೂ ಹೀಗಿದೆಯೋ ನನಗೆ ಗೊತ್ತಿಲ್ಲ. ನಾನು ಅನೇಕ ಬಾರಿ ನಿವೇದನೆ ಮಾಡುವಾಗ ಜಗದ್ಗುರು ಮಹಾಸನ್ನಿಧಾನಗಳವರು ಇಲ್ಲೆಲ್ಲ ಮೊನ್ನೆ ನಿಮ್ಮ ಮಠಕ್ಕೆ ಬಂದಿದ್ದೇನಲ್ರಿ, ಮತ್ತೆ ಪುನಃ ನಾನು ಯಾಕೆ ಬರೋದೀಗ, ಚೆ ಅದಷ್ಟು ಸರಿ ಹೋಗೋದಿಲ್ಲ ಅಂತ ಅಪ್ಪಣೆ ಮಾಡ್ತಾ ಇದ್ದರು. ಆದರೆ ನೀವು ನಂಬ್ತಿರೋ ಬಿಡ್ತಿರೋ ನೆನಪಿದೆ ಇಲ್ಲೋ ನನಗೂ ಸಂದೇಹ. ಸನ್ನಿಧಾನಗಳವರು ಹೊಳೆನರಸೀಪುರಕ್ಕೆ ಬಂದು ಇನ್ನೂ 1 ವರ್ಷ ಆಗಿಲ್ಲ. ಅದರ ಮೊದಲೇ ಈಗ ಮಠಕ್ಕೆ ಬರುವುದಕ್ಕೆ ನಮಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನಾನು ಸನ್ನಿಧಾನಗಳವರ ಒಂದು ದರ್ಶನ ಮಾಡಿ ನಿವೇದನೆ ಮಾಡುವಾಗ ಸಾಕಷ್ಟು ಸಮಯ ಮೀರಿತ್ತು. ಫೆಬ್ರವರಿ 25ನೇ ತಾರೀಕಿಗೆ ನಾನು ಸನ್ನಿಧಾನಗಳ ದರ್ಶನ ಮಾಡಿ ನಮ್ಮ ಮಠಕ್ಕೆ ಬರಬೇಕು ಅಂತ ನಿವೇದನೆ ಮಾಡಿದೆ. ಅಷ್ಟಾಗಲೇ ಕಾರ್ಯಕ್ರಮಗಳೆಲ್ಲ ನಿಶ್ಚಯ ಆಗಿ ಹೋಗಿತ್ತು. ಒಂದ್ಸಾರಿ ಪಂಚಾಂಗ ತೆಗೆದ ಮೇಲೆ ಆಗಲಿ ನಾನು 6ನೇ ತಾರೀಕಿಗೆ ಮಠಕ್ಕೆ ಬರ್ತೇನೆ, 7ನೇ ತಾರೀಕಿಗೆ ಹಾಗೆ ನಾನು ಶೃಂಗೇರಿಗೆ ಬಂದ್ಬಿಡ್ತೇನೆ ಅಂತ ಅಪ್ಪಣೆ ಮಾಡಿದರು. ಅಲ್ಲಿಯ ಕಾರ್ಯಗಳು ಇಷ್ಟೊಂದು ಸೇರ್ಕೊಂಡಿತ್ತು, ಜಟಿಲವಾಗಿತ್ತು. ಕೊನೆಗೆ 6ನೇ ತಾರೀಕು ಮಠಕ್ಕೆ ಬರೋದನ್ನು ಬಿಡಬೇಕಾಯಿತು. ಆದರೂ ಕೂಡ ಯಾವ ವ್ಯತ್ಯಾಸವನ್ನು ಮಾಡದೆ ಮಠಕ್ಕೆ ಬಂದು ನಮಗೆ ಅನುಗ್ರಹ ಮಾಡೋದಕ್ಕೆ ಏನೆಲ್ಲ ಬೇಕೋ ಆ ಎಲ್ಲ ಅವಕಾಶಗಳು ಕೂಡ ನಮಗೆ ಒದಗಿ ಬರುವಂತೆ ಇವತ್ತು ನಮಗೆ ಇಲ್ಲಿ ಸಾನ್ನಿಧ್ಯವನ್ನು ನೀಡಿ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಅಂದರೆ ಸನ್ನಿಧಾನಗಳವರಿಗೆ ನಮ್ಮ ಮಠದ ವಿಷಯದಲ್ಲಿರತಕ್ಕಂಥ ಒಂದು ವಿಶೇಷವಾದಂಥ ಭಾವ ಅದು ಎಂಥದ್ದು ಎಂದು ನಾವು ಅರ್ಥ ಮಾಡಿಕೊಳ್ಬಹುದು. ಶ್ರದ್ಧಾಭಕ್ತಿಗಳಿಂದ ನೀವು ಕೂಡ ಇವತ್ತು ಬೇರೆ ಬೇರೆ ಊರುಗಳಿಂದ ಬಂದಿದ್ದೀರಿ ಮತ್ತು ಸ್ತೋತ್ರ ಸಮರ್ಪಣೆಯನ್ನು ಕೂಡ ಚೆನ್ನಾಗಿ ಮಾಡಿದ್ದೀರಿ. ಅಂಥ ನಿಮಗೆಲ್ಲರಿಗೂ ಕೂಡ ನಾನು ವಿಶೇಷವಾದಂಥ ನಾರಾಯಣ ಸ್ಮರಣೆ ತಿಳಿಸ್ತೇನೆ. ಮತ್ತು ನಿಮಗೂ ನಿಮ್ಮ ಕುಟುಂಬಕ್ಕೂ ಇದಕ್ಕೆ ಸಹಕಾರ ಮಾಡಿದಂಥ ಸಮಸ್ತರಿಗೂ ಅವರ ಕುಟುಂಬಕ್ಕೂ ನಮ್ಮ ಆರಾಧನೆಯವರ ಪರಿಪೂರ್ಣವಾದ ಶ್ರೇಯಸ್ಸನ್ನು ಕರುಣಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಸನ್ನಿಧಾನಗಳ ಚರಣಾನಂದಗಳಿಗೆ ನನ್ನ ಮಾತನ್ನು ಸಮರ್ಪಿಸ್ತಾ ನಿವೇದನೆ ಮಾಡ್ತೇನೆ. ನಮ್ಮ ಎಲ್ಲರನ್ನ ಆಶೀರ್ವಚನಗಳಿಂದ ಅನುಗ್ರಹಿಸಬೇಕು ಎಂಬುದಾಗಿ.